ಕೈಗಳೆತ್ತಿ ದೇವರನ್ನ ಸ್ತುತಿ ಮಾಡು, ಜೋರಾಗಿ ಮಾಡು, ಇನ್ನೇ ಜೋರಾಗಿ ಮಾಡು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಆವರ್ತಿ ನಿಮ್ಮ ಮುಂದೆ ನಿಲ್ಲುವುದಕ್ಕೂ ದೇವರು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ಏನಂದರೆ, ನಾವು ತಿಳಿದಿರಬೇಕಾದ ವಿಷಯ, ನಾವು ಏನು ತಿಳಿದಿರಬೇಕು, ನಾವು ಏನು ತಿಳಿಬೇಕು ಅನ್ನೋ ನಾವು ನಮ್ಮೆತ್ತನೇ ಶೋಧನೆ ಮಾಡು. ನಾವೀಗ ಮಾತಾಡುವಾಗ ನಾನು ತಿಳಿದಿದ್ದ ಆ ವಿಷಯ ದಯವಿಟ್ಟು ಎಲ್ಲರೂ ಪ್ರಾರ್ಥನಾಪೂರ್ವವಾಗಿ ಕುತ್ಕೋಬೇಕು. ಇವಾಗ ನಾನು ಬರೆದ ಸುವಾರ್ತೆ 4ನೇ ಅಧ್ಯಾಯ 41-42 ವಾಕ್ಯ. ಹೆಚ್ಚು ಜನರು ಆತನ ವಾಕ್ಯವನ್ನ ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರ ಕೇಳಿ ಈತನ ಲೋಕರಕ್ಷಕನೇ ಹೌದೆಂದು ತಿಳ್ಕೊಂಡಿದ್ದೇವೆ ಎಂದು ಹೇಳಿದರು. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳು ಮುಚ್ಚು. ದೇವರೇ, ನೀನು ನಮ್ಮೊಂದಿಗೆ ಮಾತಾಡಬೇಕು. ನಾನು ಸುಮ್ಮನೆ ಹೋಗಬಾರ್ದು. ದೇವರಿಗೆ ಬೇಡ್ಕೊ. ಪ್ರೀತಿ ಇಲ್ಲ ದೇವರೇ, ಸ್ವರ್ಗೀಯ ಪಿತಾವೇ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. ನಾವು ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀನು ಬಿಡಬೇಡಪ್ಪ. ವಚನದ ಗೂಢಾರ್ಥಗಳನ್ನು ನೀ ನಮಗೆ ತಿಳಿಸಿ ಕೊಡಬೇಕಪ್ಪ. ಪರಿಶುದ್ಧಾತ್ಮನೇ ನೀ ತಿಳಿಸಿ ಕೊಡಬೇಕಪ್ಪ. ಆದಿ ಅವಸಾನ ನೀನು ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಈ 41-42 ವಾಕ್ಯ, ಯೇಸು ಕ್ರಿಸ್ತನು ಸಮರಿಯ ಪಟ್ಟಣದಲ್ಲಿ ನಡೆದು ಹೋಗುವಾಗ ಒಂದು ಬಾವಿ ನೋಡಿದು. ಆ ಬಾವಿ ಹತ್ರ ಯೇಸು ಕ್ರಿಸ್ತನು ಕುಂದು ಬಿಟ್ಟಿದ್ದು. ಅವನು ಯಾಕೆ ಕುಂದಿದನ್ನು ಹೇಳಿದಾಲ್, ಒಂದು ಪಾಪಿಯಾದ ಹೆಂಗ್ಸು ಅಲ್ಲಿ ಬರ್ತತೆ. ಅವನಿಗೆ ಗೊತ್ತು. ಯಾರಿಗೆ ಗೊತ್ತು? ಯೇಸು ಕ್ರಿಸ್ತನು ಗೊತ್ತು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಿದ್ದದೆ ನೀತಿ ಬಂದರೆ ಹುಡುಕಿ ಅಲ್ಲ, ದೊಡ್ಡ ಸೌಕಾರಗಳೇ ಹುಡುಕಿ ಅಲ್ಲ ಬಂದಿದ್ದದೆ. ಯೇಸು ಕ್ರಿಸ್ತನು ಬಂದಿದ್ದದೆ ಪಾಪಿಗಳೇ ರಕ್ಷಿಸಕ್ಕಾಗಿ, ಪಾಪದಲ್ಲಿ ಬಿದ್ದಿದ್ದ ಜನಗಳೇ ರಕ್ಷಿಸಕ್ಕಾಗಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಸ್ವರ್ಗದಲ್ಲಿ ಇರಿದಿದ್ದ ದೇವರು, ಸ್ವರ್ಗ ಸಿಂಹಾಸನ ಒಳಗೆ ಇರಿದಿದ್ದ ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಬಂದಿದ್ದದೆ ಈ ಪಾಪಪಟ್ಟ ನಮ್ಮ ಪ್ರತಿಯೊಬ್ಬರನ್ನೇ ರಕ್ಷಿಸಕ್ಕಾಗಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದದೆ. ಪ್ರಿಯ ಮಕ್ಕಳೇ, ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳಿದು, ನೀ ಹೋಗಿ ಆಗಾರ ಸಾಮಾನುಗಳು ತಗೊಂಡು ಬಾಂದು ಹೇಳಿ ಕಳಿಸಿಬಿಟ್ಟು ಯೇಸು ಕ್ರಿಸ್ತನ ಬಾವಿ ಹತ್ರ ಕುಂದಿದ್ದು. ಯಾಕೆ ಕುಂದಿದ್ದನ್ನು ಹೇಳಿದಾಲ್, ಒಂದು ಪಾಪಿಯಾದ ಹೆಂಗಸಲ್ಲಿ ನೀರು ಸೇದುವಕ್ಕಾಗಿ ಬರ್ತತೆ ದೇವರಿಗೆ ಗೊತ್ತು. ಅದಕ್ಕಾಗಿ ಅಲ್ಲಿ ಕುಂದಿರುವಾಗ ಒಂದು ಹೆಣ್ಮಗಳು ಕೊಡಪ್ಪನವೆಲ್ಲ ಹಿಡ್ಕೊಂಡು 12 ಗಂಟೆ 1 ಗಂಟೆ ಟೈಮಿನಲ್ಲಿ ಯಾರು ಹೊರಗಡೆ ಬರೋದಿಲ್ಲ. ಟೈಮಿನಲ್ಲಿ ಅಂದ ಟೈಮ್ ನೋಡಿ ಅವಳು ಬರ್ತಾ ಇದೆ. ಅವಳು ಪಾಪಿಯಾಣ. ಅವಳು ಪಾಪ ಮಾಡಿ ದೇವರ ಮಹಿಮ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮ ಕಳೆದುಕೊಂಡಿದ್ದವರಾಣ. ಹೆಂಗಲು ಅವಳು ಹೆಚ್ಚಾಗಿ ಪಾಪ ಮಾಡಿ ಅವಳು ಕೆಟ್ಟ ಕೆಲಸ ಮಾಡಿ ಜೀವಿಸುವ ಒಂದು ಹೆಂಗಸು. ಅವಳು ಏನಣ ಮಾಡಿ ದೇವ್ರ ಕಡೆ ತಿರ್ಸಬೇಕು, ದೇವರ ಮಗಳಾಗಿ ಮಾರ್ಪಡಿಸಬೇಕು ಅನ್ನೋ ದೇವರಿಗೆ ಚಿಂತೆ ಆಯಿತು. ದೇವರ ಅದನಿಕೆ ಅಲ್ಲಿ ಕುಂದು ಅವಾಗ ಅವಳು ಹಿಂಗೆ ಬಂದಿದ್ದು. ಅವಳು ನೀರು ಸೇದುವಾಗ ದೇವರಿಗೆ ಹೇಳಿದು, ನನಗೆ ಸ್ವಲ್ಪ ನೀರೇ ಕುಡಿಯೋಕ್ಕೂ ಕೊಡುನೆ. ಉಡನೆ ಅವಳು ಹೇಳ್ತಾ ಇದೆ, നല്ല ಹಾನ್ಸಮ್ ಆಗಿದೆಯೇ, ದೇವರ ಮನುಷ್ಯನಾಗಿ ಬಂದಿದ್ದಾನೆ, ಚೆನ್ನಾಗಿದೆ. ಆವಾಗ ಅವಳು ಹೇಳ್ತಾ ಇದೆ, ನೀ ದೊಡ್ಡ ಜಾತಿ, ನೀ ಯೆಹೂದ ವಂಶಕಾರನು, ನಾನು ಹೀನ ಜಾತಿ, ನಾನು ಕೆಳಗ ಜಾತಿ, ನೀ ನನ್ನ ಕೈಯಿಂದ ನೀರು ಕುಡಿತಾತ. ಉಡನೆ ಯೇಸು ಸ್ವಾಮಿ ಅವಳಿಗೆ ಹೇಳ್ತಾ ಇದೆ, ನೀ ಕೊಡುವ ನೀರು ಕುಡಿಯುವರಿಕೆ ಯಾವಾಗಲೂ ಬಾಯಾರಿಕೆ ಆಗುತ್ತೆ. ನಾನು ಕೊಡುವ ನೀರು ಕುಡಿಯುವರಿಕೆ ಒಂದು ದಿನ ಬಾಯಾರಿಕೆ ಆಗೋದಿಲ್ಲ. ಹಾಗೆ ಹೇಳುವಾಗ ಅವಳಿಗೆ ಕುತೂಹಲ ಆಯಿತು. ಅಯ್ಯೋ, ಇಲ್ಲಿ ಬಂದು ನಾನು ನೀರು ಸೇದುವುದಕ್ಕೆ ಹೋಗೋದು ಬೇಕಾಗಿಲ್ಲ, ನನಗೆ ನೀರು ಬೇಕು ಸ್ವಾಮಿ, ನನಗೆ ನೀರು ಕೊಡು. ಉಡನೆ ದೇವರ ಅವಳಿಗೆ ಕೇಳ್ತಾ ಇದೆ, ನಿನ್ನ ಗಂಡನೇ ಕರ್ಕೊಂಡು ಬಾದು. ಆವಾಗ ಅವಳು ಹೇಳ್ತಾ ಇದೆ, ನನಗೆ ಗಂಡನಿಲ್ಲ. ಸರಿ, ನೀ ಹೇಳಿದ ಕರೆಕ್ಟ್. ನನಗೆ 5 ಗಂಡಂದರು ಇರ್ದಿದ್ದು, 5, 1 ಅಲ್ಲ 2 ಅಲ್ಲ
ಮೂರಲ್ಲ, ನಾಲ್ಕಲ್ಲ, 5 ಗಂಡಂದರು ಇರ್ದಿದ್ದು. ಈಗ ಇರುವವನು ಗಂಡನಲ್ಲ. ನೋಡು, 6ನೇದೆಲ್ಲ ರೆಡಿ ಮಾಡಿ ವಲ ಇಡ್ತಾ ಇದೆ. 5 ಜನ ಹೋಗಿಬಿಟ್ಟಿದ್ದು, 6ನೇದು ವಲೆ ಹಿಡಿತಾ ಇದೆ. ಹಾಗೆ ಅವಳದಿ ಸುದ್ದಿ ಎಲ್ಲ ದೇವರಿಗೆ ಹೇಳುವಾಗ ಅವಳು ಏನು ಮಾಡಿದು, ಕೊಡಪ್ಪನ ಅಲ್ಲಿ ಇಟ್ಟು ಬಿಟ್ಟೆ ಓಡಿ ಹೋಗಿ ಅವಳು ಅಲ್ಲಿ ವಿಲೇಜ್ಗಳಲ್ಲೆಲ್ಲ ಜನಗಳಿಗೂ ಮನೆ ತೋರು ಹೋಗಿ ಹೇಳ್ತಾ ಇದೆ, ಒಂದು ಪ್ರವಾದಿ ಬಂದಿದೆ, ಅವನ ದೇವರಿರ್ಬೋದು, ನನಗೆ ಗೊತ್ತಿಲ್ಲ, ಬಂದು ನೋಡು, ನಂದೇ ಎಲ್ಲ ವಿಷಯಗಳು ಅವನು ಹೇಳ್ತಾ ಇದ್ದಿದ್ದು, ಬನ್ನಿ ಬನ್ನಿ. ಎಲ್ಲರೂ ಓಡಿ ಬಂದು ದೇವರ ಚದೆಯಲ್ಲಿ 2 ದಿನ ಅಲ್ಲಿ ಇರಿದು ಯೇಸು ಸ್ವಾಮಿ ಪ್ರಸಂಗ ಮಾಡೋದು, ರೋಗಿಲೆ ಸೌಖ್ಯ ಮಾಡೋದು, ಭೂತಗಳು ಬಿಡಿಸೋದು, ಅನೇಕ ಅದ್ಭುತಗಳು ಅಲ್ಲಿ ನಡೆದಿದ್ದು. ಆವಾಗ ಜನಗಳ ಆಕೆಗೆ ತೆಗೆದು ಬಿಟ್ಟು ಹೇಳ್ತಾ ಇದೆ. ಓದು ಮಗ ವಾಕ್ಯ 41-42. ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ನಿನ್ನ ಮಾತಿನ ಮೇಲೆ. ಹಲ್ಲೆಲೂಯಾ. ನಾನು ಯೇಸು ಸ್ವಾಮಿಯ ನಂಬಿದೆ, ನಿನ್ನ ಮಾತಕ್ಕಲ್ಲ. ನಾವು ಕಿವಿಯಾರೆ ಕೇಳಿ, ನಾವು ಕಿವಿಯಾಲೆ ಕೇಳಿದು ಮಕ್ಕಳೇ, ಈತನ ಲೋಕ ರಕ್ಷಕನು ಹೌದೆಂದು ತಿಳ್ಕೊಂಡಿದ್ದೇವೆ. ಇದನು ಲೋಕ ರಕ್ಷಕನು ಎಂದು ನಾನು ಕಿವಿಯಾಲೆ ಕೇಳಿದು, ಅನುಭವದಿಂದ ನಾವೆಲ್ಲ ಅನುಭವಿಸಿದು. ಪ್ರಿಯ ಮಕ್ಕಳೇ, ನೀವು ಅನುಭವಿಸಿದ ನಮ್ಮ ಯೇಸು ಕ್ರಿಸ್ತನು ಲೋಕ ರಕ್ಷಕನೆಂದು ನೀನು ತಿಳ್ಕೋಬೇಕು. ಅವನ್ ಲೋಕ ರಕ್ಷಕನಾണ്. ಅವನ್ ಸ್ವರ್ಗದ ಸಿಂಹಾಸನ ಬಿಟ್ಟ ನಮ್ಮ ಮಧ್ಯದಲ್ಲಿ 33 ವರ್ಷ ಜೀವಿಸಿ 33 ವರ್ಷ ಆಗುವಾಗ ಹಳೆ ಒಡಂಬಡಿಕೆ ಕಾಲದಲ್ಲಿ ಹೊರಗಡೆ ಕಡಿದೆ ರಕ್ತ ಸುರಿಸ್ತಾ ಇದ್ದಿದ್ದು. ಈಗ ಪಾಪವಿಲ್ಲದ ಒಂದು ವ್ಯಕ್ತಿ ನಮಗಾಗಿ ಒಂದೇ ಸಾರಿ, ಹಗಲೆಲ್ಲ ರಕ್ತ ಸುರಿಸೋದು ಬೇಡ, ಒಂದೇ ಸಾರಿ ಅವನ ರಕ್ತ ಸುರಿಸಿದು. ಯೇಸು ಕ್ರಿಸ್ತನ ರಕ್ತದಲ್ಲಿ ನಮಗೆ ಬಿಡುಗಡೆ ಆಯಿತು, ರಕ್ಷಣೆ ಆಯಿತು, ಸಮಾಧಾನವಾಯಿತು, ಪಾಪದಿಂದ ಬಿಡುಗಡೆ ಆಯಿತು, ರೋಗದಿಂದ ಬಿಡುಗಡೆ ಆಯಿತು, ಶಾಪದಿಂದ ಬಿಡುಗಡೆ ಆಯಿತು. ಬಿಡುಗಡೆ ಆಯ್ತವರೇ ಚಪ್ಪಾಳಿ ಹೊಡೆದ ದೇವರನ್ನ ಸ್ತುತಿ ಮಾಡು. ಪ್ರಿಯ ಮಕ್ಕಳೇ, ಯೇಸು ಸ್ವಾಮಿ ಅದು ಮುಗಿಸಿ ಹಿಂಗೆ ಹೋಗ್ತಾ ಇದೆ ಶಿಷ್ಯರಿಗೆ ಹೇಳಿದು, ನನ್ನನ್ನು ಇವರು ಏನಂದು ಅದ್ದುತ್ತಾ ಇದೆ. ಉಡನೆ ಶಿಷ್ಯರಿಗೆ ಹೇಳಿದು, ನೀ ಏಲಿಯನನ್ನು ಹೇಳ್ತಾ ಇದೆ, ಒಬ್ಬರೊಬ್ಬರು ನೀನು ಏಲಿಯನನ್ನು ಹೇಳ್ತಾ ಇದೆ, ಒಬ್ಬರೊಬ್ಬರು ನೀ ಪ್ರವಾದಿ ಎಂದು ಹೇಳ್ತಾ ಇದೆ ಎಂದು ಹೇಳಿದು. ಆವಾಗ ಶಿಷ್ಯರಿಗೆ ಹೇಳಿದು, ನೀನು ನನ್ನನ್ನು ಏನನ್ನು ಅನ್ನುತ್ತಾ ಇದ್ದೆ, ಏನನ್ನು ಅನ್ನುತ್ತಾ ಇದೆ ಎಂದು ಹೇಳುವಾಗ ಸೀಮೋನ್ ಪೇತ್ರನು, ನೀನು ಬರಬೇಕಾದ ಕ್ರಿಸ್ತನೇ, ಶಿವಸ್ವರೂಪನಾದ ದೇವರ ಮಗನು, ಕ್ರಿಸ್ತನು ಬರಬೇಕಾದ ಕರ್ತನಾದ ದೇವರದಿ ಮಗನು ಎಂಬು ಹೇಳಿದು. ಒಡನೆ ಯೇಸು ಅವನಿಗೆ ಹೇಳ್ತಾ ಇದೆ, ಈ ಗುಡ್ಡು, ಈ ರಹಸ್ಯ ನಿನಗೆ ಹೇಳಿಕೊಟ್ಟಿದ್ದದೆ ಮನುಷ್ಯರಾರು ಅಲ್ಲ, ಸ್ವರ್ಗದಲ್ಲಿ ಇರುವ ನನ್ನ ತಂದೆ ಹತ್ರ ನಿನಗಿದೆ ತಿಳಿಸಿಕೊಟ್ಟಿದ್ದು ಹೇಳಿದು. ಆವಾಗ ಅದೇ ಥರ ಪ್ರಿಯ ಮಕ್ಕಳೇ, ಪ್ರಿಯ ಸಹೋದರ ಸಹೋದರಿ, ನೀವು ಈ ರಹಸ್ಯ ಗೊತ್ತಿರಬೇಕು. ನನ್ನೇ ಕರ್ಕೊಂಡು ಹೋಗಕ್ಕೆ ಬರ್ನ ದೇವರು, ಸರ್ವಶಕ್ತನಾಯ ದೇವರು ಯೇಸು ಕ್ರಿಸ್ತನೇ ನನ್ನ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಯಜ್ಞವಾಯ್ತ ದೇವರು ಯೇಸು ಕ್ರಿಸ್ತನೇ. ಅವನಿಂದೇ ನನಗೆ ಬಿಡುಗಡೆ, ಅವನಿಂದೇ ನನಗೆ ರಕ್ಷಣೆ. ನೀ ಅದು ತಿಳ್ಕೋಬೇಕು. ತಿಳಿದಿಲ್ಲ ಈಗ ಯಾರು ತಿಳ್ಕೊಳ್ತಾ ಇದೆಯೋ ಅವರು ಧನ್ಯರು, ಅವರು ಭಾಗ್ಯವಂತರು. ನೀನು ನಿತ್ಯ ನರಕದಲ್ಲಿ ಹೋಗ್ಬೇಕಾಗುತ್ತೆ. ನೀ ತಿಳ್ಕೋಬೇಕು, ಎಲ್ಲಿ ಯೇಸು ರಕ್ಷಕನು, ಲೋಕ ರಕ್ಷಕನು, ಒಬ್ಬರಿಗಾಗಿ ಬಂದಿದವನಲ್ಲ, ಈ ಲೋಕದಲ್ಲಿ ಇರುವ ಮಾನವ ಜಾತಿಯೇ ರಕ್ಷಿಸಕ್ಕಾಗಿ ಬಂದಿದ ದೇವರಾಣೆ. ಯಾರು? ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನು. ಪ್ರಿಯ ಮಕ್ಕಳೇ, ನೀನು ತಿಳ್ಕೋಬೇಕು. ನೀ ತಿಳ್ಕೊಂಡಿದ ನೀ ಯಾರಾಣೆ? ಭಾಗ್ಯವಂದರೆ, ಭಾಗ್ಯವಂದರೆ, ನೀನು ಧನ್ಯರು. ಪ್ರಿಯ ಮಕ್ಕಳೇ, ಇನ್ನೊಂದು ವಾಕ್ಯ ನೋಡೋಣ. ಯೋಬನ ಗ್ರಂಥ
19ನೇ ಅಧ್ಯಾಯ 25ನೇ ವಾಕ್ಯ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ನಾನು ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಕಡೆಗೆ ಧೂಳಿನ ಮೇಲೆ ನಿಲ್ಲುತ್ತೇನೆ, ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಸಾಕ್ಷಿಯಾಗಿ ಇದ್ಕೊಳ್ಳು. ಪ್ರಿಯ ಮಕ್ಕಳೇ, ಜೋಬನ ವಿಷಯ ನಿಮ್ಗೆಲ್ಲ ಗೊತ್ತು. ಜೋಬನ 1ನೇ ಅಧ್ಯಾಯದಲ್ಲಿ ಅವನಿಂದ ಧನಾಢ್ಯ ಮನುಷ್ಯ ಯಾರೂ ಇರುವುದಿಲ್ಲ. ಅದೇ ಥರ ಅಷ್ಟು ಧನಾಢ್ಯನಾಗಿದೆಯಲು ಯಾವ ಅಹಂಕಾರವೋ ಯಾವುದೂ ಇಲ್ಲತ್ತ ഒരു വ്യക്തിയായിരുന്നു ജോബൻ. ದೇವರು ಅವನ ಬಗ್ಗೆ ಸಾಕ್ಷಿ ಹೇಳ್ತಾ ಇದ್ದಿದ್ದು. നിങ്ങൾ 1ನೇ ಅಧ್ಯಾಯ ಓದುವಾಗ ನಿಮಗೆ ಗೊತ್ತಾಗುತ್ತೆ. ಅವನ ಒಂದು ಸೈತಾನ ದೇವರಿಗೆ ಬಂದು ಹೇಳಿದು, ನೀನು ജോബನಿಗೆ ಸುತ್ತಲೂ വേലി കെട്ടിയിരിക്കുകയാണ്, അതിനിക്ക് ജോബ് നിന്നെ ഇഷ്ട ധനാഢ്യനായിത്തದೆ, ജോബ് നിന്നെ ಪ್ರೀತಿ ಮಾಡ್ರೆ, ನೀ ಆ ವೇಲಿಯನ್ನು ತೆಗೆದು ನೋಡು. ಸೈತಾನ್ ಬಂದು ದೇವರಿಗೆ ಹೇಳಿದು. ದೇವರಿಗೆ ಗೊತ್ತು, ನನ್ನ ಜೋಬನ ಬೇಲಿ ತೆಗೆದಿದ್ದಾലും ಅವൻ ನನ್ನನ್ನು ದೂರ ಮಾಡೋದಿಲ್ಲ. ದೇವರಿಗೆ ಗೊತ್ತು, ಬೇಲಿ ತೆಗೆದು ಕೊಟ್ಟಿದ್ದು. ಮತ್ತೆ ದೇವರು ಸೈತಾನಿಗೆ ಹೇಳಿದು, ನೀನು ಅವನ ಪ್ರಾಣನೆ ಮಾತ್ರ ಮುಟ್ಟಬಾರದು, ನಿನಗೆ ಮುಟ್ಟಕ್ಕೆ ಅಧಿಕಾರವಿಲ್ಲ. ಅವನ ಮಕ್ಕಳೆಲ್ಲ ಸತ್ತೋಯ್ತು. ಅವನಿരുന്ന ಕೃಷಿ ಭೂಮಿകളും പക്ഷി മൃഗാദി സകല സമ്പത്തുകളും ಬೆಂಕಿಯಾಗಿ ಸುಟ್ಟೋಯ್ತು. പിന്നെ ಆಮೇಲೆ ಅವನ ಶರೀರವೆಲ್ಲ ಉಣ್ಣಾಗಿ ಬಿಟ್ಟಿದ್ದು. ಕೆರಿತಾ ಇದೆ. ಅದು 5 ಪೀಸ್ ಹಿಡ್ಕೊಂಡು ಕೆರಿತಾ ಇದೆ. ರಕ್ತവും ಪಸ್സും ಅವನ ಶರೀರದಲ್ಲಿ ಇನ್ನು ಹೋಗ್ತಾ ಇದೆ. ಹಾಗೆ ಹೋಗುವಾಗ ಅವನ ಹೆಂಡತಿ ಹೇಳ್ತಾ ಇದೆ, ಇಷ್ಟೆಲ್ಲ ಆಗಿ ಬಿಟ್ಟಿದ್ದು, ನೀನು ದೇವರನ್ನು ಬರ್ದಿರ್ತಾ ಇದ್ದಿ, ಬಿಸಾಕಿ ಬಿಡು, ದೂಷಿಸು ನೀ ಯೆಹೋವನೇ. ನೀ ಮೂರ್ಖಳು ಮಾತಾಡೋರಂಗ ಮಾತಾಡ್ತಾ ಇದೀಯಾ? ನಾವು ಒಳ್ಳೇದು ಅನುಭವಿಸಿದ ಸಾಕ, ನಾವು ಕೆಟ್ಟದು ಅನುಭವಿಸಬೇಕು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನನಗೆ ಕೊಟ್ಟಿದೆ, ನಾನೇನ್ ತಗೊಂಡ್ ಬಂದಿಲ್ಲ ಮಕ್ಕಳೇ, ದೇವರು ಕೊಟ್ಟಿದ್ದೆ, ದೇವರು ತಗೊಂಡ್ಬಿಟ್ಟಿದ್ದು. ದೇವರಿಗೆ ಸ್ತೋತ್ರ. ಅವನು ಯಾವಾಗಲೂ ಒಂದು ಮಾತು പോലും ದೇವರನ್ನೇ ದೂಷಿಸಿಲ್ಲ. ಈ ಕಾಲ ಜನങ്ങള്, ಈ ಕಾಲ ಹೆಂಗಸುಗಳು, ಗಂಡು ಮಕ್ಕಳಾണ്, ഞാൻ ದೇವರಿಗೆ ಹೋಗ್ತಾ ಇದ್ದೆ, ನಾನು ಎಷ್ಟು ದೂರ ಹೋಗ್ತಾ ಇದ್ದೆ, ನನಗೇನು ಉಪಯೋಗ ಆಗಿಲ್ಲ. ನಿನಗೆ ಉಪಯೋಗ ಆಗಕ್ಕಲ್ಲ ನೀ ದೇವರನ್ನೇ ಕಂಡುಕೊಂಡು ಹೇಳೋದು. ಯಾತಕ್ಕೆ? ಸ್ವರ್ಗ ರಾಜ್ಯದಲ್ಲಿ, ನಿತ್ಯ ರಾಜ್ಯದಲ್ಲಿ, ನಿತ್ಯ ಜೀವಕ್ಕಾಗಿ ನೀ ಓಡಬೇಕು. ನೀ ಓಡನ ಓಟಗಾರಾണ്. നീ നിത്യ ജീവൻ എനിക്ക് ಬೇಕು, ನನಗೆ ಸ್ವರ್ಗ ರಾಜ್ಯ ಬೇಕು. ഞാൻ ಸ್ವರ್ಗത്തിന്റെ ಒಂದು ವ್ಯಕ್ತಿಯಾಗಿ ದೇವರೇ ನನ್ನನ್ನು ಮಾರ್ಪಡಿಸು, ನೀ ಹಾಗೆ ಹೇಳು. ಆವಾಗ ನಿನ್ನ ಹಿಂದೆ ಏನ್ ಬರ್ತತೆ? ಶುಭವೂ ಕೃಪೆಯೂ ನಿನ್ನನ್ನು ಹಿಂಬಾಲಿಸ್ಕೊಂಡು ಬರ್ತತೆ. ಆವಾಗ ಅಷ್ಟು ನೋವಿನಲ್ಲಿ ಜೋಬ್ ಏನ್ ಹೇಳ್ತಾ ಇದೆ? ಓದು ಮಗ ವಾಕ್ಯ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಹಲ್ಲೆಲೂಯಾ. ನಾನು ಜೀವಿಸುವ ಜೀವ ಸ್ವರೂಪನಾದ ದೇವರು ಯಾರು? ಜೀವ ಸ್ವರೂಪನೆಂದು ಬಲ್ಲೆವನು. ಜೀವ ಸ್ವರೂಪನ, ಅವನ ಜೀವ ಉಳ್ಳ ದೇವರಾണ്. ಪ್ರಿಯ ಮಕ್ಕಳೇ, ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ ದೇವರು, ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ ದೇವರು. ಆ ದೇವರು ನನ್ನ ಹತ್ರ ನಿಂತುಕೊಂಡಿದೆ. ನೀವು ಕಣ್ಣೀರು ಸುರಿಸಿದ ಸಾಕು. ನೀ ಕಣ್ಣೀರು ಸುರಿಸಿದ ನಿನ್ನ ಹತ್ರ ಬಂದು ನಿನ್ನ ಕಣ್ಣೀರನ್ನೇ ಒರೆಸಕ್ಕೆ ಶಕ್ತವಾನಾಯ ದೇವರು ಇಲ್ಲಿ ಬಂದಿದೆ. ಆ ದೇವರ ಹತ್ರ ನಿನ್ನ ಕಷ್ಟಗಳು, ಕಾಯಿಲೆಗಳು, ಸಮಸ್ಯೆಗಳು ದೇವರ ಹತ್ರ ಬೇಡ್ಕೋ. ದೇವರು ನಿನಗೆ ಎಲ್ಲ ವಿಧ ಆಶೀರ್ವಾದവും ಕೊಡ್ತತೆ, ಎಲ್ಲ ವಿಧ ಸಮಾಧಾನവും ಕೊಡ್ತತೆ. ಆ ದೇವರನ್ನ ನೀ ಕಂಡುಕೊಂಡಿದ ದೇವರು ನಿನಗೆ ನಮ್ಮ ವಿಮೋಚಕನು ಯಾರು? ಜೀವ ಸ್ವರೂಪನಾದ ದೇವರು. ನೀ ನಂಬಿಕೋಬೇಕು, ನೀ ತಿಳ್ಕೋಬೇಕು. ನಮ್ಮ ದೇವರು ಯಾರು? ನಮ್ಮ ದೇವರು ಯಾರು? ಜೀವ ಸ್ವರೂಪನಾದ ದೇವರು ಯೇಸು ಕ್ರಿಸ್ತನೇ. ಅವನ ಯೇಸು ಕ್ರಿಸ್ತನೇ. ಆ ದೇವರನ್ನೇ ನಾವು ನಂಬಿ ನಮ್ಮ ಹೃದಯವು
കളവളക്കൊള്ളതേ ബാർದು. നിനക്കേൻ കഷ്ടം വന്നാലും, ಏನ್ ರೋಗ ಬಂದಾലും, ಏನ್ ಸಮಸ್ಯೆ ಬಂದಾലും ನೀ ಕಳವಳಕೊಳ್ಳದೇ ಇರಬೇಕು. ಹಾಗೆ ಇರಿದಿದ್ದಾಲ್ ದೇವರನ್ನು ನಂಬಿ ಆತನನ್ನು ಆಶ್ರಯಿಸಿಕೊಳ್ಳಬೇಕು. ಯಾರೇ ಆಶ್ರಯಿಸಬೇಕು? ದೇವರನ್ನು. ಡಾಕ್ಟ್ರೇ ಆಶ್ರಯಿಸಿದಾಲ್ ಡಾಕ್ಟ್ರ್ ಹೇಳ್ತತೆ, ನಾವೊಂದು ಅಪ್ಪನಿಗೆ ಒಂದು ಧನಾಟ್ಯ ನಾಯಿ, ನನ್ನ ಹೆಸರನ್ನು ಹೇಳಂಗಿಲ್ಲ, ಧನಾಟ್ಯ ನಾಯಿ, ಒಳ್ಳೆ ಒಂದು ಮನುಷ್ಯನಿಗೆ ಹಗಲಿನ ರಾತ್ರಿ ನಾವು ಹೇಳ್ತತೆ, ನೀವು ದೇವರನ್ನೇ ಕಂಡುಕೋ ಅಮ್ಮ. ಈ ಸಾರಿ ಬೆಳೆ ಎಲ್ಲ ತೆಗೆದು ಬಿಟ್ಟೆ ಅವ್ರಿಗೆ ನೋಡು. ಮೊದಲು ಇದಿರಿದಿದ್ದು ಏನು, നമ്മൾ ಪಿಕ್ಚರ್ ನೋಡ್ತತ್ತಲ್ಲೋ, ಟಾರ್ಕೀಸ್ ಎಲ್ಲ ಇರಿದಿದ್ದು. ಅವರಿಗೆ ಹೋಗಿ ಹೇಳಿದು, ನೀನು ದೇವರನ್ನೇ ಕಂಡುಕೋ, ದೇವರೇ ನಾನು ಮುಂದಿನ ವರ್ಷ ನಾನು ಈ ಸಾರಿ ಬೆಳೆ ಎಲ್ಲ ತೊಗೊಂಡಿಟ್ಟೆ. ಹಾಗೆ ಹೇಳಿ ನಾವು ಇಬ್ಬರು ಅವರ ಹತ್ರ ಬಂದು ಸ್ವಲ್ಪ ದಿನ ಆಗಿಲ್ಲ ಮಕ್ಕಳೇ, ಹಾರ್ಟ್ ಅಟ್ಯಾಕ್ ಬಂದು ಡಾಕ್ಟ್ರೇ ಅವನೇ ಹಿಡ್ಕೊಂಡು ಬ್ಯಾಂಗ್ಳೂರ್ ಹೋಯ್ತು. ಡಾಕ್ಟ್ರೇ ನನ್ನ ಪಾಕೆಟ್ಟಿ 3 ಲಕ್ಷವಿದೆ, ಎಷ್ಟು ದುಡ್ಡು ಬೇಕಲ್ಲಿ ಕೊಡ್ತೀನಿ, ನನ್ನನ್ನು ಉಳಿಸಿ ಕೊಡು. ಉಡನೆ ಡಾಕ್ಟ್ರ್ ಏನು ಹೇಳಿದನ್ನು ಗೊತ್ತಾ? ನಾನು ಉಳಿಸಕ್ಕೆ ದೇವರಲ್ಲ, ನಾನು ಮನುಷ್ಯನ ನಿನ್ನಂಗೆ ಉಳಿಸಿ ಕೊಡೋದು ದೇವರು. ಅರ್ಥ ಗಂಡೆ ಆಮೇಲೆ ಹೋಗಿಬಿಟ್ಟಿದ್ದು ಮಕ್ಕಳೇ, ಪ್ರಿಯ ಮಕ್ಕಳೇ. ನಾವು ಯಾವ ಗಳಿಯಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಲ್ಲ. ನಾವು ಎಷ್ಟು ದಿನ ಇರ್ತಾ ಇದೆಯೋ, ಎಷ್ಟು ನಿಮಿಷ ಇರ್ತಾ ಇದೆಯೋ, ನಮ್ಮ ಕಣ್ಣು ಆ ಶಿಲುಬೆಯಲ್ಲಿ ಬಿದ್ದಿದ್ದ ದೇವರನ್ನೇ ನೋಡಿಕೊಂಡು, ಆ ದೇವರ ಸನ್ನಿಧಿಯಲ್ಲಿ ಇರ್ಕೊಂಡು ದೇವರ ವಾಕ್ಯ ಓದೋದು, ಧ್ಯಾನ ಮಾಡುವುದು, ಪ್ರಾರ್ಥನಾ ಮಾಡುವುದು ನೀ ಮಾಡಿಕೊಂಡಿದ್ದಾಲ್, ನಿನ್ನೆ ದೇವರ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡ್ತತೆ. ಆ ಆಶೀರ್ವಾದ ನಿನಗೆ ಬೇಕೇಲ್, ನೀ ನಂಬಕೋ. ನನ್ನ ದೇವರು ಜೀವ ಸ್ವರೂಪನಾದ ದೇವರನ್ನು ನೀನೇ ನಂಬಬೇಕು. ಯಾರ ಕೈಲೂ ಏನು ಮಾಡೋಕ್ಕಾಗೋದಿಲ್ಲ. ದೇವರೊಬ್ಬನ ಕಣ್ಣು ತೆಗೆದಿದೆ ಮಾತ್ರವೇ ನಮಗೆ ಸರಿಯಾಗಿ ಜೀವಿಸೋಕ್ಕಾಗುತ್ತೆ. ನೀ ದೇವರ ಮಗಳ ಆಗಬೇಕು, ನೀ ದೇವರ ಮಗನ ಆಗಬೇಕು. ಮಗನ ಮಗಳು ಆಯ್ತಲಾಗೋದಿಲ್ಲ, ದೇವರದಿ ಆಜ್ಞೆಗಳ ಅನುಸಾರವಾಗಿ ಜೀವಿಸಬೇಕು. ರೋಮರ್ 8ನೇ ಅಧ್ಯಾಯ 28ನೇ ವಾಕ್ಯ ಓದು. ರೋಮರ್ 8ನೇ ಅಧ್ಯಾಯ 28ನೇ ವಾಕ್ಯ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ದೇವರ ಸಂಕಲ್ಪ ಮೇಲೆ ಕರೆಯಲ್ಪಟ್ಟು, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ, ಅದನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನನಗೆ ಗೊತ್ತದೆ. ಎಲ್ಲ ಅನುಕೂಲವಾಗುತ್ತದೆ ಎಂದು ನಮಗೆ ಗುರುತು ಎನ್ನು ಅವರು ಆತನ ಆಜ್ಞೆಗಳನ್ನು ಕೈಕೊಂಡು ನಾವು ಜೀವಿಸಬೇಕು. ನಮ್ಮ ದೇವರದಿ ಆಜ್ಞೆಗಳು ಯಾವುದು? ನಮ್ಮ ದೇವರಾದ ಕರ್ತನೇ ನಾನು ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನದಿಂದಲೂ ಪ್ರೀತಿ ಮಾಡಬೇಕು. ನನ್ನಂದೇ ನನ್ನ ನೆರೆಯವರನ್ನೇ ಪ್ರೀತಿ ಮಾಡಬೇಕು. ಈ ಆಜ್ಞೆಗಳು ನೀ ಅನುಸರಿಸ್ತಾ ಇದೀಯಾ? ನೀ ನಿಮ್ಮ ತಾನೇ ಶೋಧನೆ ಮಾಡಿ ನೋಡು. ನಾನು ಹೆಂಗೆ ದೇವರನ್ನೇ ಆರಾಧನೆ ಮಾಡ್ತಾ ಇದ್ದೆ, ನಾನು ಹೆಂಗೆ ದೇವರನ್ನೇ ಸ್ತುತಿ ಮಾಡ್ತಾ ಇದ್ದೆ, ನಾನು ಇಲ್ಲಿ ಬಂದು ಇಲ್ಲಿ ಏನು ನಡೀತಾ ಇದೆ ಅನ್ನೋ ನೋಡಕ್ಕೆ ಬರ್ತಾ ಇದೆ. ಪ್ರಿಯ ಮಕ್ಕಳೇ, ನಿನಕ್ಕಿಷ್ಟವಿಲ್ಲೇ ನೀ ನೋಡಬೇಡ. ನೀನು ಕಣ್ಣು ಮುಚ್ಚಿಕೊಂಡು ದೇವರನ್ನೇ ಆರಾಧನೆ ಮಾಡು. ದೇವರ ಸನ್ನಿಧಿಯಲ್ಲಿ ನೀ ತಗಿಸ್ಕೋಬೇಕು. ದೇವರ ಸನ್ನಿಧಿಯಲ್ಲಿ ನೀನು ದೇವರೇ ನನ್ನನ್ನು ಅಲ್ಪುದ ಮಾಡು, ನನಗೆ ಭಾಳ ಕಷ್ಟವಿದೆ, ನೋವಿದೆ, ಸಮಸ್ಯೆ ಇದೆ, ಏನಿದೆಯೋ ದೇವರಿಗೆ ಬೇಡಿಕೊಂಡು ಕಣ್ಣೀರು ಸುರಿಸಿ ನೀನು ದೇವರನ್ನೇ ಮಾತ್ರ ನೋಡ್ಕೊಂಡಿದ್ದ ದೇವರು ನಿನಗೆಲ್ಲ ವಿಧ ಆಶೀರ್ವಾದವೂ ಕೊಡ್ತತೆ. ಅದೇ ಥರ ನಮ್ಮ ಜೀವಿತದಲ್ಲಿ ನಮಗೆ ಕಹಿಯಾದ ಒಂದೊಂದು ವಿಷಯಗಳಿರ್ತತೆ. ಕಾಯಿಲಿರ್ಬೋದು, ಕಡಪಾರವಿರ್ಬೋದು, ಕಷ್ಟಗಳಿರ್ಬೋದು, ಅನೇಕ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಇರ್ತತೆ. ಕಗಿಯಾದ ವಿಷಯಗಳು ಅದು ಸಿಹಿಯಾಗಿ ಮಾರ್ಪಡಿಸುವ ದೇವರಾಣ ನಮ್ಮ ದೇವರು. ಪ್ರಿಯ ಮಕ್ಕಳೇ, ನೀ ಸುಮ್ಮನೆ ನಿನ್ನ ಹೆಂಡತಿ ಬಾ ಚರ್ಚ್ಗೆ ಹೋಗ ನಾನು ಹೇಳಿದಕ್ಕೆ ಸುಮ್ಮನೆ ಬಂದು ನೀವಿಲ್ಲಿ ಬಂದು ಕುರ್ಸಿಯ ಕುತ್ಕೊಂಡು ಹೋಯ್ತಾಲ್ ನಿನಗೆ ಯಾವ ಆಶೀರ್ವಾದವೂ ಸಿಗೋದಿಲ್ಲ, ಯಾವ ಸಮಾಧಾನವೂ ಸಿಗೋದಿಲ್ಲ, ಯಾವುದೂ ಸಿಗೋದಿಲ್ಲ. ನೀ ದೇವರ ಮುಖ ನೋಡಿಕೊಂಡು ದೇವರ ಸನ್ನಿಧಿಯಲ್ಲಿ ತಗಿಸಿ ಕ್ಷಮಿಸಿ ಬಂದಿದ್ದ ದೇವರು ನಿನಗೆಲ್ಲ ವಿಧ ಆಶೀರ್ವಾದವನ್ನು ಕೊಡ್ತತೆ. ಇನ್ನೊಂದು ವಾಕ್ಯ ಓದನ, 2 ಕೊರಿಂಥಿಯ 5ನೇ ಅಧ್ಯಾಯ 1ನೇ ವಾಕ್ಯ.
ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ಆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಮ್ಮ ಈ ಮನೆ ನೋಡೋ, ಯಾವ ಮನೆ? ನಮ್ಮ ದೇಹವೆಂಬ ಗುಡಾರವು, ಈ ಶರೀರವೆಂಬ ಮನೆ ಕಿತ್ತು ಹಾಕಲ್ಪಟ್ಟಿದ್ದಾಲು ನಮಗೊಂದು ಮನೆ ಸ್ವರ್ಗ ರಾಜ್ಯದಲ್ಲಿ ದೇವರ ಸಿದ್ಧ ಮಾಡ್ತಾ ಇದ್ದೇನೆ. ನೀ ಯಾರು ಮರಿಬಾರ್ದು. ಅದನಿಕಾಣ ನಾವೀ ಕಷ್ಟಪಡುന്നതും ಓಡುന്നതും ಎಲ್ಲ ಯಾಕನ್ನೋ ಈ ಲೋಕದಲ್ಲಿ ನಾವು ಪರದೇಶಿಗಳ ಮಕ್ಕಳೇ. ನಮ್ಮ ಕನ್ನಡ ಜನ ಏನ್ ಹೇಳ್ತಾ ಇದೆ? ಸಂದ ಮಾಡಕ್ಕೆ ನಾವು ಬಂದಿದ್ದವರಾಣ. ನಾವು ಸಂದ ಮಾಡಕ್ಕೆ ಬಂದಿದ್ದವರ. ಸಂದ ಮಾಡಿ ನಾವು ಎಲ್ಲಿ ಹೋಗುತ್ತೆ? ಎಲ್ಲಿ ಹೋಗುತ್ತೆ? ಎಲ್ಲಾರು ಹೋಗೋದಿಲ್ಲ ಮಕ್ಕಳೇ, ಎಲ್ಲಾರು ಹೋಗೋದಿಲ್ಲ. ಹೋಗಬೇಕಲ್ ಎಂದವರೆಗೂ ಹೋಗುತ್ತೆ? ವಚനം എന്നിലും ഞാൻ ആരിലും ಇರಬೇಕು? ದೇವರಲ್ಲಿ ಇರಬೇಕು. ವಚನ ಓದುವವರೇ, ಕೇಳುವವರೇ, അതിനൊന്തെ ನಡೆಯುವವರೇ ಧನ್ಯರು, ಭಾಗ್ಯವಂತರ. ಅದೇ ಪ್ರಕಾರ ನೀ ಜೀವಿಸಿದಾಲ್ ನಿನಗೆ ಎಲ್ಲಾವಿಧ ಆಶೀರ್ವಾದವು ಸಿಗುತ್ತೆ. അതുപോലെ ಇನ್ನೊಂದು ವಾಕ್ಯ ಓದ ಮಗ, 2 ಕೊರಿಂಥಿ 5ನೇ ಅಧ್ಯಾಯ 5ನೇ ವಾಕ್ಯ. ಆ ಸ್ಥಿತಿಗಾಗಿ ನಮ್ಮನ್ನ ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮನನ್ನ ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಮ್ಮಲ್ಲಿ ಏನಿರಬೇಕು? ದೇವರದಿ ಮುದ್ರೆ ಇರಬೇಕು, ಪರಿಶುದ್ಧಾತ್ಮನ ಮುದ್ರೆ ಇರಬೇಕು. ನೀ ಎಷ್ಟು ಕನ್ವೆನ್ಷನ್ ಮಾಡಿರ್ಬೋದು, ನೀನು ಚರ್ಚ್ ಕಟ್ಟಿರ್ಬೋದು, ನೀ ಚರ್ಚ್ ಕಟ್ಟ ಕೊಲೆ ಕೊಟ್ಟಿರ್ಬೋದು, ನೀ ಏನು ಮಾಡಿದಾലും ನೀ ಸ್ವರ್ಗ ರಾಜ್ಯದಲ್ಲಿ ಹೋಗೋದಿಲ್ಲ. ನೀ ಸ್ವರ್ಗ ರಾಜ್ಯಕ್ಕೆ ಹೋಗ್ಬೇಕಲ್ ನಿನ್ನಲ್ಲಿ ಯಾರಿರಬೇಕು? ಪರಿಶುದ್ಧಾತ್ಮನ ಮುದ್ರೆ ಇರಬೇಕು. ಆ ಮುದ್ರೆ ಇದೆಯಲ್ಲಿ ಮಾತ್ರಮೇ ನಿನಗೆ ರೂಪಾಂತರ ಹೊಂದಿ ದೇವರ ಚದೆಯಲ್ಲಿ ಹಾರಿ ಹೋಗಕ್ಕಾಗುತ್ತೆ. ಅದಕ್ಕೆ ನಾನು ನಿನಗೆ ಹೇಳ್ತಾ ಇದೆ, ಪ್ರಿಯ ಮಕ್ಕಳೇ, ಪರಿಶುದ್ಧಾತ್ಮನೇ ಹೊಂದಿಕೋ, ಪರಿಶುದ್ಧಾತ್ಮನೇ ಹೊಂದಿಕೋ. ನೀವೆಲ್ಲಿ ಪ್ರಸಂಗ ಮಾಡಬಹುದು, ನಿನಗೆ ವಾಕ್ಯವೆಲ್ಲ ಗೊತ್ತಿರ್ಬೋದು, ನೀ ಭೂತ ಬಿಡಿಸಿನವಳು ಇರ್ಬೋದು, ನೀ ರೋಗ ಸೌಖ್ಯ ಮಾಡಿನವಳು ಇರಬೇಕು. ನೀ ಏನ್ ಮಾಡಿದಾಲು ನಿನ್ನಲ್ಲಿ ಏನಿರಬೇಕು? ಪರಿಶುದ್ಧಾತ್ಮನ ಮುದ್ರೆ ಇರಬೇಕು. ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಸೀಲ್ ಇರ್ತತೆ. ಅದೇ ತರ ನನ್ನ ಡಿಪಾರ್ಟ್ಮೆಂಟ್, ನನ್ನ ಯೇಸು ಕ್ರಿಸ್ತನು ನನಗೊಂದು ಮುದ್ರೆ ಕೊಡ್ತಾ ಇದೆ. ನನಗೆ ಮಾತ್ರಮಲ್ಲ, ಅವನಲ್ಲಿ പ്രിയംവെച്ച ഏവർക്കും കൊടുക്കിട്ടിരിക്കുന്നതാണ് പരിശുദ്ധാത്മന മുദ്ര. ആ മുദ്ര നിനക്കിದೆಯೇ? ನಿನ್ನ ದೇವರು ನಿನ್ನನ್ನು ಕರ್ಕೊಂಡು ಹೋಗುತ್ತೆ. ಆ ಮುದ್ರೆ ಇല്ലെങ്കിൽ 5 ಮಂದಿ ಎತ್ತಲ್ಪಟ್ಟಿದ್ದು, 5 ಮಂದಿ ಬಿಡಲ್ಪಟ್ಟಿದ್ದು. ಅದೇ ತರ ನೀನ್ ಬಿಟ್ಟು ಹೋಗುತ್ತೆ. ಸುಮ್ಮನೆ ಚರ್ಚಿ ಬಂದಿದ್ದಕ್ಕೋ ಓಡಾಡಿದಕ್ಕೋ ಏನ್ ಪ್ರಯೋಜನವಿಲ್ಲ. 1 ಥೆಸಲೋನಿ 4ನೇ ಅಧ್ಯಾಯ 16ನೇ ವಾಕ್ಯ. ಕರ್ತನ ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯು ಆಕಾಶದಿಂದ ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ಆ ಮುದ್ರ ನಿನಕ್ಕಿದೆಯಲ್? ನನ್ನ ಯೇಸು ಬರ್ತಾ ಇದೆ. ಓದು ಮಗ ಇನ್ನೊಂದು ಸಾರಿ. ಆಜ್ಞಾಘೋಷದೊಡನೆಯೂ ದೇವರ ತಾನ್ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಕಾಶದಿಂದ ಇಳಿದು ಬರುವವನು. ಓದು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲೆದ್ದು ಬರುವರು. ಆಗ ಕ್ರಿಸ್ತನಲ್ಲಿ ಸತ್ತವರು ನಾನ್ ಸತ್ತೋಯ್ತಂಗೆ, ನಾನ್ ದೇವರ ಮಗಳಾಗಿ ದೇವರ ಮಗನಾಗಿ ನೀನು ನಾನು ಸತ್ತೋಯ್ತಂಗೆ ನಾವು ಫಸ್ಟ್ ಎದ್ದೊಳ್ತತೆ. ಹಲ್ಲೆಲೂಯಾ. ಆಮೇಲೆ ಜೀವನದಲ್ಲಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಹಲ್ಲೆಲೂಯಾ. ನಾವು ದೇವರ ಚದೆಯಲ್ಲಿ ಹೋಗ್ಬೇಕಲ್. ನಮ್ಮಲ್ಲಿ ಏನಿರಬೇಕು? ಪರಿಶುದ್ಧಾತ್ಮನ ಮುದ್ರೆ ಇರಬೇಕು, ಪರಿಶುದ್ಧಾತ್ಮನ ಅಭಿಷೇಕವಿರಬೇಕು. ನಾವು ರೂಪಾಂತರ ಹೊಂದಬೇಕಲ್, ದೇವರ ಚದೆಯಲ್ಲಿ ಹೋಗ್ಬೇಕಲ್. ನಮ್ಗೆ ಅದಿರಬೇಕು. ಅದಿಲ್ಲ ಎಂಗಿಲ್ ನಿನ್ನ ಬಾಯಲ್ಲಿ ಸುಳ್ಳು, ತಾರತಗಡಿ, ಕೆಟ್ಟ ಮಾತು, ಬೈದಾಡದೆ, ಒಡೆದಾಡದೆ ಎಲ್ಲವೂ ಇರ್ತತೆ. ನೀನು ನಿತ್ಯ ನರಕದಲ್ಲಿ ಹೋಗುತ್ತೆ. ನನಗೆ ನಿತ್ಯ ನರಕ ಬೇಕಾ? ನಿತ್ಯ ಸ್ವರ್ಗ ಬೇಕಾ? ನನ್ನ ಕರ್ತನಾದ ಯೇಸು ಕ್ರಿಸ್ತು ಜೀವ ಸ್ವರೂಪನಾದ ದೇವರನ್ನು ನೀನೇ ನಂಬಿಕೊಂಡು ಅವನೇ ಹಿಂಬಾಲಿಸಿ ಜೀವಿಸಿದ
ನಿನಕ್ಕೆಲ್ಲ ವಿಧ ಆಶೀರ್ವಾದ ಸಿಗುತ್ತೆ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ಯಾರಿಗೆ ಕಷ್ಟವಿದೆಯೋ, ಕಾಯಿಲಿದೆಯೋ, ಸಮಸ್ಯೆ ಇದೆಯೋ, ನೀ ದೇವರ ಹತ್ರ ಮೊಣಂಗಾಲು ಊರಕ್ಕಾಗೋರು ಮೊಣಂಗಾಲು ಊರು. ನೋವಿರುವ ಭಾಗದಲ್ಲಿ ಒಂದು ಕೈ ಹಾಕೋ, ಒಂದು ಕೈ ಮೇಲಕ್ಕೆತ್ತು. ದೇವರು ನಿಮ್ಮ ಪ್ರತಿಯೊಬ್ಬರೇ ಮುಟ್ಟುತ್ತಾ ಇದೆ. ಸ್ವರ್ಗದ ಸಿಂಹಾಸನ, ಭೂಮಿ ತನ್ನ ಪಾದವಿಡುವಾಗಿನ ಯೇಸುವಿನ ಕರಂ ಎಷ್ಟು ದೊಡ್ಡ ಕರಂ. ನೀ ಎಲ್ಲಿ ಕುಂದಿದಾಲು, ಎಲ್ಲಿ ಇರಿದಿದಾಲು, ದೇವರ ಕರಂ ನಿನ್ನ ಹತ್ರ ಬರ್ತತೆ. ನೀನು ಕಣ್ಣೀರಿಂದ ಬೇಡಕೋ, ಪಾಪಗಳ ಅರಿಕೆ ಮಾಡಿಕೋ. ಹಾಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, ನಿನಗೆ ಸ್ತೋತ್ರವಾಗಲಪ್ಪ. ನೀ ಆಶೀರ್ವದಿಸಪ್ಪ. ನಿನ್ನ ರಕ್ತ ಕೋಟೆ ಒಳಪಲ್ಲಿ ನೀ ಕಾಪಾಡಪ್ಪ. ದೇವರೇ, ನನ್ನ ಜೀವ ಸ್ವರೂಪನಾದ ದೇವರು ಯೇಸುವನ್ನೆಲ್ಲರೂ ನಂಬಿಕೊಂಡು ಕರ್ತಾವೆ. ಪ್ರತಿಯೊಬ್ಬರು ನಂಬಿ ನಿನ್ನಲ್ಲಿ ಅಡ್ಡ ಬಿದ್ದು ಆರಾಧನೆ ಮಾಡಿದ ಮಕ್ಕಳಾಕಿ ಪ್ರತಿಯೊಬ್ಬರನ್ನೇ ಉಪಯೋಗಿಸಪ್ಪ. ಆರು ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ನನ್ನ ಜೀವ ಸ್ವರೂಪನಾದ ದೇವರು ತಿರುಗಿ ಬಂದು ನಮ್ಮ ಪ್ರತಿಯೊಬ್ಬರನ್ನೇ ಕರ್ಕೊಂಡು ಹೋಗುತ್ತೆ ಎನ್ನುವ ನಂಬಿಕೆ ನಿರೀಕ್ಷೆಯಲ್ಲಿ ನಾವು ಜೀವಿಸ್ತಾ ಇದ್ದೇಪ್ಪ. ದೇವರೇ, ಈ ದುಷ್ಟ ಲೋಕದಿಂದ ನಮ್ಮನ್ನು ಕರ್ತಾವೆ ಬೇಗನೆ ಕರ್ಕೊಂಡು ಹೋಗ್ಬೇಕಪ್ಪ. ದೇವರೇ, ಅದಕ್ಕಾಗಿ ನಾವು ಸಿದ್ಧವಾಗಿರ್ಬೇಕಪ್ಪ. ಎಲ್ಲರೂ ಸಿದ್ಧವಾಗತ್ತಾರೆ. ಇವತ್ತು ಸಿದ್ಧವಾಗಿ ಜೀವಿಸೋದಕ್ಕೆ ಅಪ್ಪ ನೀ ಸಹಾಯ ಮಾಡಪ್ಪ. ಏದೆಲ್ಲ ನೋವುಗಳಾಲೆ, ಕ್ಯಾನ್ಸರ್ ರೋಗತ್ತಾಲೆ, ಪರಾಲಿಸಿಸ್ ರೋಗತ್ತಾಲೆ, ಟ್ಯೂಮರ್ ರೋಗತ್ತಾಲೆ ಅಪ್ಪ, ಕಿಡ್ನಿಯಲ್ಲಿ ಕಲ್ಲೆ, ಗೋಲ್ಡ್ ಬ್ಲಾಡರಲ್ಲಿ ಕಲ್ಲೆ, ಅನೇಕ ಕಷ್ಟಗಳಲ್ಲಿ ನರಳಾಡಿದ ಜನಗಳೇ ಈ ನಿಮಿಷವೇ ಮುಟ್ಟೋ. ಪರಿಶುದ್ಧಾತ್ಮನೆ ಮುಟ್ಟೋ. ತಲೆ ನೋವು, ಬೆನ್ನು ನೋವು, ಹೊಟ್ಟೆ ನೋವು, അങ്ങനെ ಅನೇಕ ನೋವುಗಳಾல் ಭಾರಪಡುന്നവരെ ಈ ನಿಮಿಷವೇ ಮುಟ್ಟೋ. ಪರಿಶುದ್ಧಾತ್ಮನೆ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡೋ. ಯೇಸುವೇ, ಪರಿಶುದ್ಧಾತ್ಮ ನೆರವೋಡು ಕೂಡ ಎಲ್ಲರೂ ನಿನ್ನೆ ಸ್ತುತಿ ಮಾಡುವುದಕ್ಕೂ ಆರಾಧನೆ ಮಾಡುವುದಕ್ಕೂ ನೀ ಸಹಾಯ ಮಾಡಪ್ಪ. ದೇವರೇ, ನೀ ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಎಲ್ಲ ಪಾಸ್ಟರ್ಮಾರೇ, ಇವಾಂಜಲಿಸ್ಟ್ಗಳೇ, ಅಯ್ಯಗಾರಮಾರೇ, ಆಶೀರ್ವದಿಸಪ್ಪ, ಆಶೀರ್ವದಿಸಪ್ಪ. ದೇವರೇ, ಸುವಾರ್ಥ ಎಲ್ಲ ರಾಜ್ಯಗಳಲ್ಲೂ ಹತ್ತುವುದಕ್ಕೆ ನೀ ಸಹಾಯ ಮಾಡಪ್ಪ. ಕ್ರಿಸ್ತ ವಿರೋಧಿಗಳ ಹೃದಯದಲ್ಲಿ ನೀ ಮಾತಾಡಪ್ಪ. ಯೇಸು ಜೀವಿಸುವ ದೇವರು, ಯೇಸು ಸತ್ಯ ದೇವರು, ಯೇಸು ಬಿಡುಗಡೆ ಕೊಡುವ ದೇವರು, ಯೇಸು ರಕ್ಷಣೆ ಕೊಡುವ ದೇವರು, ಸ್ವರ್ಗದಲ್ಲಿ ಕರ್ಕೊಂಡು ಹೋಗುವ ದೇವರನ್ನ ನಂಬುವುದಕ್ಕೆ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಜೊತೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. God bless you. Praise the Lord.